ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಆಶಾ ಸೋಮನಾಥ್ ಅಂತ ಬೆಂಗಳೂರಿನಿಂದ. ನನ್ನ ಪ್ರೊಫೆಷನ್ ಬಂದು ಟೀಚಿಂಗು, ಪ್ಯಾಷನ್ ಬಂದು ಕುಕ್ಕಿಂಗು. ಸೊ ನಾನಿವತ್ತು ಎಲ್ಲರೂ ಜಾಯಿನ್ ಆಗಿ ಫ್ರೆಂಡ್ಸ್. ಎಲ್ಲರೂ ಜಾಯಿನ್ ಆಗೋಕ್ಕೆ ನಿಮ್ಮ ಟೈಮ್ ಇಲ್ಲ ಅಂದರೆ ನಮ್ಮ ಸೆಷನ್ ಪೇಜ್ ಲೈವ್ ಬಂದು ನಮ್ಮ ಕನ್ನಡ ಅಮೂಲ್ ಪೇಜಲ್ಲೇ ಇರುತ್ತೆ. ಸೊ ನೀವು ಫ್ರೀ ಆದಾಗ ವಾಚ್ ಮಾಡ್ಬೋದು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಅಮೂಲ್ ಪೇಜ್ ಬೆಳೆಯೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಆಮೇಲೆ ನಾನಿವತ್ತು ಅಮೂಲ್ ಟೀಮ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಅಂಥ ದೊಡ್ಡ ವೇದಿಕೆಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ನಂದಿನಿ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಸೊ ನಾನಿವತ್ತೊಂದು ಕೆಲವು ಅಮೂಲ್ ಉತ್ಪನ್ನಗಳನ್ನು ಬಳಸ್ಕೊಂಡು ಇವತ್ತು ಬೇಸನ್ ಕಿ ಸಬ್ಜಿ. ಬೇಸನ್ ಅಂತ ಹೇಳಿದ್ರೆ ಅಮೂಲಿನ ಇದು. ಬನ್ನಿ ನೋಡೋಣ ಸ್ನೇಹಿತರೆ ಏನೇನು ಬೇಕು ಇವತ್ತಿನ ರೆಸಿಪಿಗೆ ಅಂತ. ಮೊದಲನೇದಾಗಿ ನಾನು ಅಮೂಲಿನ ಬೇಸನ್ ತಗೊಂಡಿದ್ದೀನಿ. ಸ್ವಲ್ಪ ಇತ್ತು, ಮುಗೀತು. ಅಮೂಲಿನ ಆರ್ಗ್ಯಾನಿಕ್ ಬೇಸನ್ ತಗೊಂಡಿದ್ದೀನಿ. ಇದೇ ಇವತ್ತು ಮೇನ್ ಹೀರೋ. ಆಮೇಲೆ ಇದು ರೆಡ್ ಚಿಲ್ಲಿ ಪೌಡರು, ಅದಕ್ಕೆ ಖಾರಕ್ಕೆ ನಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ಸ್ವಲ್ಪ ಧನಿಯಾ ಪುಡಿ, ಇದು ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಸ್ವಲ್ಪ ಇಂಗು ಮತ್ತು ಗರಂ ಮಸಾಲ, ಆಮೇಲೆ ಅಮೂಲಿನ ಅರಿಶಿನ. ಅಮೂಲಿನ ಅರಿಶಿನ ಬಂದು ಇದೇ ಥರ ಇರುತ್ತೆ. ಅಮೂಲಿನ ಅರಿಶಿನ ಆರ್ಗ್ಯಾನಿಕ್ ಅರಿಶಿನ ಅದು. ಹಾಗಾಗಿ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿದೆ. ನಾವು ಯೂಸ್ ಮಾಡ್ತಾ ಇರೋದು, ನಾವು ಯೂಸ್ ಯಾವಾಗಲೂ ಅದನ್ನೇ ಮಾಡೋದು. ಅಮೂಲಿನ ಇನ್ನು ಬೇಕಾದಷ್ಟು ಪ್ರಾಡಕ್ಟ್ಸ್ ಬಂದಿದೆ ನೋಡಿ. ಜಿಂಜರ್ ಪೌಡರ್ ಕೂಡ ಬಂದಿದೆ ಅಮೂಲಿಂದು. ಸೊ ಆಮೇಲೆ ಇದು ಸ್ವಲ್ಪ ಸೋಡಾ, ತುಂಬ ಅಲ್ಲ, ಸ್ವಲ್ಪ ಅಪರೂಪಕ್ಕೆ ಮಾಡ್ಬೋದು. ಇದು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಟೊಮೆಟೊ, ಈರುಳ್ಳಿ, ಮೊಸರು, ಅಮೂಲಿನ ಮೊಸರು ತೊಗೊಂಡಿದ್ದೀನಿ, ಅಮೂಲಿನ ಆರ್ಗ್ಯಾನಿಕ್ ಮೊಸರು ತೊಗೊಂಡಿದ್ದೀನಿ. ಸೊ ಅದು 1 ಕಪ್ಪು. ಆಮೇಲೆ ಸಣ್ಣಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಬನ್ನಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಅಮೂಲಿನ ಇದೊಂದು ಸ್ವಲ್ಪ ಜೀರಿಗೆ ಇಟ್ಕೊಂಡಿದ್ದೀವಿ. ಅಮೂಲಿನ ಬೆಣ್ಣೆ ಕೂಡ ಉಪಯೋಗಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಹಚ್ಚೋಣ. ಸೊ ಮೊದಲನೇದಾಗಿ ಗ್ಯಾಸ್ ಹಚ್ತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸ್ನೇಹಿತರೆ. ಎಣ್ಣೆ ನಿಮ್ಮ ಹತ್ರ ಯಾವ ಎಣ್ಣೆ ಇದ್ರೂ ಹಾಕೋಬೋದು, ಎನಿ ವೆಜಿಟೇಬಲ್ ಆಯಿಲ್. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಡೈರೆಕ್ಟ್ ಬೆಣ್ಣೆ ಹಾಕೊಂಡ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ. ಸೊ ಹಂಗಾಗಿ ನಾವು ಅಮೂಲಿನ ಬೆಣ್ಣೆನೂ ಹಾಕೋತಾ ಇದ್ದೀವಿ. ಸೊ ಅಮೂಲಿನ ಬೆಣ್ಣೆ ತೊಗೊಂಡಿದ್ದೀನಿ, ಇದೊಂದು ಚಮಚ ಹಾಕೋತಾ ಇದ್ದೀನಿ. ಬೆಣ್ಣೆ ಹಾಕೊಂಡೇ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಟ್ ಬೆಣ್ಣೆ ಹಾಕೊಂಡ್ರೆ ಸೀದೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಸುಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಎಣ್ಣೆ ಜೊತೆನಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಇವತ್ತು ಅಮೂಲಿನ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ಕಾಯಬೇಕು ಸ್ನೇಹಿತರೆ. ಸ್ವಲ್ಪ ಕರಗಬೇಕು. ಮತ್ತು ಇವತ್ತು ಅಮೂಲ್ ಗೋಧಿ ಹಿಟ್ಟು ಬಳಸ್ಕೊಂಡು ಚಪಾತಿ ಕೂಡ ಮಾಡಿದ್ದೀನಿ. ಅಮೂಲಿನ ಆರ್ಗ್ಯಾನಿಕ್ ಗೋಧಿ ಹಿಟ್ಟು ಬಳಸಿ ಚಪಾತಿನೂ ಮಾಡಿದ್ದೀನಿ. ಜೀರಿಗೆ ಹಾಕೋತಾ ಇದ್ದೀನಿ. ಇದನ್ನ ಫಸ್ಟ್ ದೊಡ್ಡ ಬಟ್ಲಲ್ಲಿ ಜೀರಿಗೆ ಅನ್ಕೋಬೇಡಿ, ನನಗೆ ಸಣ್ಣದು ಅದು ಅರ್ಜೆಂಟ್ ಇದ್ದಾಗ ಸಿಗಲ್ಲ. ಸೊ ಹಂಗಾಗಿ ಅದು ದೊಡ್ಡದ್ರಲ್ಲೇ ಇಟ್ಕೊಂಡೆ. ಸೊ ಜೀರಿಗೆ ಹಾಕ್ಕೊಂಡಿದ್ದೀವಿ. ಜೀರಿಗೆ ಹಾಕ್ಕೊಂಡಿದ್ದೀವಿ. ಮತ್ತು ಅದೊಂಚೂರು ಇದು ಚಟಪಟ ಅಲ್ಲಿ ಸ್ವಲ್ಪ ಸಾಸಿವೆ ಅಷ್ಟು ಕಾಯಬೇಕಾಗಿಲ್ಲ ಜೀರಿಗೆ, ನಾವು ಡೈರೆಕ್ಟ್ ಹೋಗ್ಬೋದು. ಅಂತ ಇದೆ ಚಟಪಟ ಅಂತ. ಈರುಳ್ಳಿ ಹಾಕ್ಕೊತಿದ್ದೀನಿ. ಸೊ ಇದು ಒಂದು ಸಣ್ಣ ಈರುಳ್ಳಿ, 1.5 ಸಣ್ಣ ಈರುಳ್ಳಿ ಅಥವಾ ಒಂದು ದೊಡ್ಡ ಈರುಳ್ಳಿ ಇಟ್ಕೊಳ್ಳಿ. ನೀವು ಎಷ್ಟು ಮಾಡ್ತಿರೋ ಕ್ವಾಂಟಿಟಿ ಮೇಲೆ ಡಿಪೆಂಡು. ನೀವು ಜಾಸ್ತಿ ಮಾಡೋಂಗಿದ್ರೆ ನೀವು ಡಬಲ್ ಮಾಡ್ಕೋಬೋದು, ಇದಕ್ಕೆ ಡಬಲ್ ಮಾಡ್ಬೋದು. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಜೀರಿಗೆ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಥರ ರೆಸಿಪೀಸು ಟ್ರೈ ಮಾಡ್ತಾ ಇರಬೇಕು. ಇದು ಬೇಸನ್ ಅಮೂಲಿನ ಕಡಲೆ ಹಿಟ್ಟು ಬಳಸಿ ಮಾಡ್ತಾ ಇರೋದು. ಇದಾಗ್ತಿದ್ದಂಗೆ ನಾವು ಸಣ್ಣದಾಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀವಿ. ಸೊ ಅದು ಹಾಕೋತಾ ಇದ್ದೀನಿ ನಾನು. ಬೆಳ್ಳುಳ್ಳಿ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು.
ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಶುಂಠಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಫ್ಲೇವರ್ ಬರೋತಂಕ ಸ್ವಲ್ಪ ಉರಿಬೇಕು ಬೆಳ್ಳುಳ್ಳಿದು. ಸೊ ಹಿಂಗೂ ಹಾಕೋತಾ ಇದ್ದೀವಿ. ಇದೆಲ್ಲ ಡೈಜೆಷನ್ಗೆ, ಬೆಳ್ಳುಳ್ಳಿ ಆಗಲಿ ಹಿಂಗಾಗಲಿ ಎಲ್ಲ ಡೈಜೆಷನ್ಗೆ. ಆಮೇಲೆ ಇದು ರೆಡ್ ಚಿಲ್ಲಿ ಪೌಡ್ರು ನಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೋತಾ ಇದ್ದೀವಿ. ಮತ್ತು ಇದು ಧನಿಯಾ ಪುಡಿ, ಇದು ಸ್ವಲ್ಪ ಫ್ರೈ ಆಗಬೇಕು, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಶುಂಠಿ ಹಾಕ್ಕೊಂಡಿದ್ದೀವಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ, ಅಮೂಲಿನ ಅರಿಶಿನ ಬೆಳೆಸಿದ್ದೀವಿ, ಅಮೂಲಿನ ಬೆಣ್ಣೆ ಹಾಕ್ಕೊಂಡಿದ್ದೀವಿ. ಮತ್ತು ಈಗ ಟೊಮೆಟೊ, ಇದೊಂದು 2 ಟೊಮೆಟೊ ಅಥವಾ 2 ಸಣ್ಣ ಟೊಮೆಟೊ ಅಥವಾ ದೊಡ್ಡ ಟೊಮೆಟೊ ಒಂದು ಹೆಚ್ಚಿಟ್ಕೊಂಡಿದ್ದೀವಿ. ಮತ್ತು ಟೊಮೆಟೊ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಬಾಡಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಒಂದು ಸತಿ ಮಾಡ್ಕೊಂಡು ನೋಡಿ. ಸ್ವಲ್ಪ ಸಿಮ್ಮು ಕೊಟ್ಟಿದ್ದೀವಿ. ಸೊ ಈಗ ಉಪ್ಪು ಒಂಚೂರು ಹಾಕೊಳ್ಳೋಣ. ಉಪ್ಪು ಹಾಕಿದ್ರೆ ಒಂಚೂರು ಬೇಗ ಬೇಯುತ್ತೆ. ಕೈಯಲ್ಲೇ ಹಾಕಿ ಮಾಡುತ್ತೆ. ನನ್ನ ಸಾಮಾನ್ಯ ಕೈಯಲ್ಲೇ ಹಾಕೋದ್ಬೇಕು. ನೀವೇ ಬೇಕಾ ಹಾಕೊಳ್ಳಿ. ಸ್ಪೂನ್ ಅಳತೆದು ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಮ ಸ್ವಾದಕ್ಕೆ ಅನುಸಾರವಾಗಿ ಹಾಕೋಬೋದು. ಸೊ ಇದೆಲ್ಲ ಬೇಯಬೇಕು. ಬೇಯೋ ಅಷ್ಟೊತ್ತಿಗೆ ನಾವೊಂದು ಬೇರೆ ತಯಾರಿಸ್ಕೋಬೇಕು. ಅಷ್ಟೊತ್ತಿಗೆ ಇದು ಬೇಯ್ತಾ ಇರಲಿ. ನಾವು ಇದನ್ನು ಲಿಡ್ ಕ್ಲೋಸ್ ಮಾಡೋಣ. ಸಿಮ್ಮಗಿಲ್ಲೇ ಲಿಡ್ ಕ್ಲೋಸ್ ಮಾಡೋಣ. ಒಂದು ಸ್ವಲ್ಪ ನೀರು ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ನೀರು ಹಾಕಿರೋಣ. ತಳ ಹಿಡಿದೇ ಇರಲಿ ಸ್ವಲ್ಪ. ಸೊ ಅದು ಬೇಯ್ತಾ ಇರಲಿ ಸ್ನೇಹಿತರೆ. ಅಷ್ಟೊತ್ತಿಗೆ ನಾವೊಂದು ಗೋಲ್ ಮಾಡ್ಕೊಳ್ಳೋಣ. ಗೋಲ್ ಅಂತ ಹೇಳಿದ್ರೆ ಇವಾಗ ಈ ಕಡಲೆ ಹಿಟ್ಟಿದೆಯಲ್ಲ, ಇದು ಸ್ವಲ್ಪ ಹಾಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಇದು ಜಾಸ್ತಿ ಅನ್ನಿಸ್ತಾ ಇದೆ. ಸೊ ಇದು ಒಂದು ಕಡೆ ಇಡೋಣ. ಕಡಲೆ ಹಿಟ್ಟು ಆಲ್ರೆಡಿ ನಾನು ಇದು ಜರಡಿ ಹಿಡ್ಕೊಂಡಿದ್ದೀನಿ. ಸೊ ಇದು ಬಂದು ಸ್ವಲ್ಪ ಅಡುಗೆ ಸೋಡಾ, ತುಂಬ ಹಾಕ್ಬೇಡಿ, ಒಂದು ಸ್ವಲ್ಪ ಪಿಂಚು ಸಾಫ್ಟ್ನೆಸ್ ಬರೋಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ದೀವಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀವಿ, ಸ್ವಲ್ಪ ಜಾಸ್ತಿ ಬೇಡ. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಆಗಲೇ ಉಳಿಸಿಟ್ಕೊಂಡಿದ್ವಲ್ಲ ಅದು. ಆಮೇಲೆ ರೆಡ್ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ ಏನು ಬೇಡ, ರೆಡ್ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಆಗಲೇ ಹಾಕ್ಕೊಂಡಿದ್ದೀವಿ, ಸುಮ್ಮನೆ ಸ್ವಲ್ಪ ಜಾಸ್ತಿ ಬೇಡ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಒಂದು ಸ್ವಲ್ಪ ನೀರು ಸ್ವಲ್ಪನೇ ಹಾಕ್ಕೊಂಡು, ಅತಿ ಗಟ್ಟಿನೂ ಅಲ್ಲ ಅತಿ ನೀರು ಅಲ್ಲ, ನೋಡೋಣ. ನೀರು ಹಾಕೊಂಡು ಮಿಕ್ಸ್ ಮಾಡೋಣ, ನೋಡೋಣ ಯಾವ ಎಣ್ಣೆ ಸಪ್ರೇಟ್ ಆಗ್ತಾಯಿದೆ. ಬೇಯಲಿ ಇದು. ಸೊ ಈಗ ನಾವು ಒಂದು ಗೋಲ್ ಮಾಡ್ಕೊಳ್ಳೋಣ. ಇನ್ನು ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಸೊ ಇಲ್ಲಿ ಹೊರಗಡೆಯಿಂದ ಡಿಸ್ಟರ್ಬೆನ್ಸ್ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ಆಚೆ ಕಡೆ ಕಿಟಕಿ ತೆಗೆದಿರ್ತೀವಲ್ಲ. ಸೊ ಈ ಥರ ಗಂಟು ಇಲ್ದಂಗೆ ಕಲಿಸ್ಕೋಬೇಕು. ಇನ್ನೂ ಒಂಚೂರು ನೀರು ಹಾಕ್ಕೋತೀನಿ. ಸಿಮ್ಮಲ್ಲಿ ಕೊಟ್ಟಿದ್ದೀವಿ, ತಳ ಹತ್ತಿಬಿಡುತ್ತೆ ಅಂತ. ಇನ್ನೂ ಒಂದು ಸ್ವಲ್ಪ ಅತಿ ಗಟ್ಟಿನೂ ಇರಬಾರ್ದು. ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಣ. ಅಷ್ಟಿರಲಿ, ಅತಿ ಗಟ್ಟಿನೂ ಬೇಡ, ಅತಿ ಇದು ಬೇಡ, ಇಷ್ಟಿರಲಿ ಕನ್ಸಿಸ್ಟೆನ್ಸಿ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಕಡಲೆ ಹಿಟ್ಟು ಹಾಕಿದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ ಅಂತ. ಸೊ ನೋಡೋಣ ಎಲ್ಲಿ ತನಕ ಆಗಿದೆ ಅಂತ. ಎಣ್ಣೆ ಬಿಟ್ಕೊಂಡಿದೆ ಸ್ನೇಹಿತರೆ, ಚೆನ್ನಾಗಿ ಬಿಟ್ಕೊಂಡಿದೆ. ಮಿಕ್ಸಿಗೆ ಹಾಕ್ಬಿಟ್ಟು ಮಾಡಬೇಡಿ, ಟೊಮೆಟೊ ಪ್ಯೂರಿ ಬೇಡ, ಈ ಥರನೇ ಮಾಡಿ ಚೆನ್ನಾಗಿರುತ್ತೆ. ಟೊಮೆಟೊ ಪ್ಯೂರಿ ಮಾಡಿಬಿಟ್ರೆ ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೋಬೋದು, ಏನೂ ಆಗಲ್ಲ.
ಸೊ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಮೊಸರು ಅಥವಾ ಕೆನೆ, ನಿಮ್ಮ ಹತ್ರ ನಾನು ಅಮೂಲಿನ ಮೊಸರು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ. ಆದರೆ ತಿಳ್ಕೊಳ್ಳಿ ಸ್ನೇಹಿತರೆ, ಮೊಸರು ತುಂಬ ಹುಳಿ ಇರಬಾರ್ದು. ಪರವಾಗಿಲ್ಲ, ವಿಸ್ಕರ್ ಸಹಾಯದಿಂದನೇ ಹಿಂಗೆ ಮಾಡೋಣ. ಸೊ ಇದೊಂಚೂರು ಬೇಯಲಿ. ಆಗಲೇ ಉಪ್ಪು ಹಾಕಿದ್ದೀವಿ ನಾವು. ಇದೊಂಚೂರು ಬೇಯಲಿ. ಸ್ವಲ್ಪ ಸಿಮ್ಮಿಗೆ ಕೊಟ್ಟು ಬೇಯಿಸ್ತಾ ಇದ್ದೀವಿ. ಯಾವುದೇ ಒಂದು ಸಿಮ್ಮಿಗೆ ಕೊಡಬೇಕು. ಸೊ ಈಗ ಆಗಿದೆ ಆಲ್ರೆಡಿ. ಇದೆಲ್ಲ ತುಂಬ ಈಸಿ ರೆಸಿಪೀಸು, ರುಬ್ಬೋದಿಲ್ಲ, ಎಂಥದ್ದು ಇಲ್ಲ. ಸೊ ಇದಕ್ಕೆ ಒಂದು ತೊಟ್ಟು ಅಮೂಲಿನ ಅರಿಶಿನ ಹಾಕೋಬೇಕು ನಾವು. ಅಮೂಲಿನ ಅರಿಶಿನ ನೋಡಿ ಇದಕ್ಕೊಂಚೂರು ಹಾಕಿದ್ದೀವಿ. ಇದು ಗೋಲ್ ಮಾಡಿದ್ವಲ್ಲ, ಅದಕ್ಕೆ ಹಾಕಲೇಬೇಕು, ಕಲರ್ ಕೊಡುತ್ತೆ. ಅಮೂಲಿನ ಅರಿಶಿನ ಕಲರೇ ಅದು, ಆರ್ಗ್ಯಾನಿಕ್ ಇರೋದ್ರಿಂದ ಆ ಥರ ಇರುತ್ತೆ. ಇವಾಗ ಒಂಚೂರು ಅರಿಶಿನ ಹಾಕೋತಾ ಇದ್ದೀವಿ. ಸೊ ಇದು ಗೋಲು ಒಂದೇ ಕಡೆ ಹಾಕ್ಬಾರ್ದು ನಾವು. ಈ ಕಡಲೆ ಹಿಟ್ಟಿಂದ ಈ ಥರ ಹಾಕ್ಬೇಕು ಸ್ನೇಹಿತರೆ. ಅಮೂಲಿನ ಬೇಸನ್ ಇದು ಈ ಥರ ಹಾಕಬೇಕು. ಸೊ ಆ ಥರ ಹಾಕಬೇಕು. ಸೊ ಇವಾಗ ನಾವೇನು ತಿರ್ಗ್ಸಕ್ಕೆ ಹೋಗ್ಬಾರ್ದು, ಸುಮ್ಮನೆ ಹಿಂಗೆ ಸೆಟ್ ಮಾಡಿಬಿಟ್ಟು ಅದನ್ನು ಬೇಯಕ್ಕೆ ಬಿಟ್ಬಿಡ್ಬೇಕು. ಬೇಯಬೇಕದು, ಸೆಟ್ ಮಾಡಬೇಕು. ಅದು ಗಟ್ಟಿ ಗಟ್ಟಿ ಥರ ಬಂದರೂ ಪರವಾಗಿಲ್ಲ. ಒಂದೊಂದ್ಸರಿ ಗಟ್ಟಿ ಥರ ಪೀಸಸ್ ಥರ ಎಲ್ಲ ಆಗುತ್ತೆ, ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದ್ರೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ರೆಸಿಪಿ, ಯಾಕಂದರೆ ಸೋಡಾ ಎಲ್ಲ ಹಾಕಿ ಮಾಡಲ್ಲ ಅಲ್ವಾ, ನೋಡಿರ್ತೀವಿ, ಗೊತ್ತಿರುತ್ತೆ ನಿಮಗೆ. ಬೇಯಲಿ ಅದು. ಅದನ್ನು ನಾವೇನು ತಿರ್ಗ್ಸೋಕ್ಕೆ ಏನೂ ಹೋಗ್ಬಾರ್ದು, ಅದು ಹಂಗೆ ಬೇಯಬೇಕು. ಅದು ಹಂಗೆ ಸ್ವಲ್ಪ ಅದು ಇದಾಗಲಿ, ಅದು ಹಂಗೆ ಬೇಯಬೇಕದು. ಅದನ್ನು ನಾವೇನು ಮಾಡೋಕ್ಕೆ ಹೋಗ್ಬಾರ್ದು ಸದ್ಯಕ್ಕೆ. ಇನ್ನು ಉಳಿದಿರೋದು ಗರಂ ಮಸಾಲ ಮತ್ತು ಕೊತ್ತಂಬರಿ ಅಷ್ಟೇ ಉಳಿದಿರೋದು ಹಾಕೋಕ್ಕಿನ್ನ. ಸೊ ಇವತ್ತಿನ ಅಮೂಲಿನ ಬೆಣ್ಣೆ ಬಳಸಿದ್ದೀವಿ, ಅಮೂಲಿನ ಅರಿಶಿನ ಬೆಳೆಸಿದ್ದೀವಿ, ಅಮೂಲಿನ ಬೇಸನ್ ಬೆಳೆಸಿದ್ದೀವಿ. ಇನ್ನು ಆಗಬೇಕದು. ನಾವು ಸಿಮ್ಮು ಕೊಟ್ಟಿದ್ದೀವಿ. ಈಗ ಒಂದು ಸ್ವಲ್ಪ ಅನ್ಬೋದು. ಅದು ಆ್ಯಕ್ಚುಲಾಗಿ ಆ ಥರನೇ ಬರಬೇಕದು, ಬೇರೆ ಥರ ನೀರಾಗೆಲ್ಲ ಬರಬಾರ್ದು. ನೋಡೋಣ, ಆಗಲಿ ಆ ಥರ ಒಂಥರ ಕನ್ಸಿಸ್ಟೆನ್ಸಿ, ಒಂದು ಮೀಡಿಯಮ್ ಸಾಲಿಡ್ ಥರ ಬರೋ ತನಕ ನಾವು ಟಚ್ ಮಾಡಬಾರ್ದು. ಲಿಕ್ವಿಡ್ ಇದ್ದಾಗ ನಾವು ಮುಟ್ಟಕ್ಕೆ ಹೋಗಬಾರ್ದು. ಈಗ ಕೆಲವು ನಾವು ಮಾಡ್ತೀವಿ ಇಡ್ಲಿ ಸಾಂಬಾರು ವಿತೌಟ್ ಬೇಳೆ ಅಂತ ಮಾಡಿ ಮುಟ್ತೀವಿ, ಇದು ಆ ಥರ ಅಲ್ಲ, ಇದು ಬೇರೆ ಟೈಪ್. ಇನ್ನು ಬೇಯಬೇಕು. ಜೋರು ಮಾಡ್ತಾ ಇದ್ದೀನಿ, ಸಿಮ್ಮಿಗಿತ್ತು. ಯಾವುದೇ ಒಂದು ಅಡುಗೆ ಸಿಮ್ಮಿಗೆ ಕೊಡಬೇಕು, ಮತ್ತೆ ಜೋರು ಮಾಡಬೇಕು, ಸಿಮ್ಮಿಗೆ ಕೊಡಬೇಕು. ಫುಲ್ಲು ಜೋರು ಇಟ್ಕೊಂಡ್ರೆ ಎಲ್ಲ ಅಡುಗೆ ಕೆಟ್ಟೋಗ್ಬಿಡುತ್ತೆ. ಯಾವುದೇ ಒಂದು ಸ್ವೀಟ್ಸ್ ಆಗಲಿ ಯಾವುದೇ ಆಗಲಿ ನಾವು ಮಾಡಬೇಕಾದ್ರೆ ಸಿಮ್ಮಲ್ಲಿ ಮಾಡಬೇಕು. ಈ ಥರ ಆಗ್ತಾಯಿದೆ, ಆಗಲಿ. ಸೊ ಈಗ ಈ ಥರ ಆಗಬೇಕು, ಇದೇ ಥರ ಬರಬೇಕಾದ್ರೆ ಈ ಥರ ನಾವು ಮಾಡಬೇಕು. ಇದು ತುಂಬ ನೀರಾಗಿರಲ್ಲ, ಇದು ಸಬ್ಜಿ ಅಂದರೆ ಪಲ್ಯ ಥರ ಇರುತ್ತೆ. ಸೊ ಇದೇ ಟೈಪು ಬರುತ್ತೆ. ಈಗ ನಮಗೆ ಇದೊಂಚೂರು ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಕೊತ್ತಂಬರಿ ಹಾಕ್ಕೊಂಬಿಡೋಣ, ಒಂಚೂರು ಕೊತ್ತಂಬರಿ, ಒಂದು ಸ್ವಲ್ಪ ಗರಂ ಮಸಾಲ ಯಾವಾಗಲೂ ಲಾಸ್ಟಿಗೆ ಹಾಕೋದು. ಒಂದು ಪಿಂಚ್ ಹಾಕಿದ್ದೀವಿ. ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ. ನೀರು ನೋಡ್ಕೊಂಡು ಹಾಕಬೇಕು, ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಅತೀ ಗಟ್ಟಿ ಇರಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಒಂದೊಂದ್ಸರಿ ಒಣಗ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ಇನ್ನೊಂಚೂರು ನೀರು ಹಾಕ್ಬಿಟ್ಟು ಉಪ್ಪು ಬೇಕಾದರೆ ಹಾಕೋಬೋದು. 2 ಕಡೆ ಹಾಕಿದ್ದೀವಿ. ಒಂದು ಕಡೆ ಸ್ಟಾರ್ಟಿಂಗ್ ಟೊಮೆಟೊ ಬೇಯಬೇಕಾದ್ರೆ ಒಂದು ಕಡೆ ಹಾಕಿದ್ದೀವಿ, ಮತ್ತು ನಾವು ಅದು ಗೋಲ್ ಮಾಡ್ಕೋಬೇಕಾದ್ರೆ ಒಂದು ಕಡೆ ಹಾಕಿದ್ದೀವಿ. ಸೊ ಬೇಯಲಿ, ಒಂಚೂರು ಬೇಯಬೇಕು ಅಷ್ಟೇ. 100% 90 ಅಲ್ಲಿ 100 ಆಯಿತು ನಮ್ಮದು ರೆಸಿಪಿ.
ವಾವ್, ತುಂಬ ಚೆನ್ನಾಗಿದೆ. ಆ ಥರನೇ ಬರ್ಬೇಕು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಪಲ್ಯ ಮಾಡಿದ್ರೆ ಹೇಗಿರುತ್ತೆ ಆ ಥರ ಇದೆ ಅದು. ಮತ್ತು ಇನ್ನೊಂಚೂರು ಉಪ್ಪು ಹಾಕೊಳ್ಳೋಣ. ನಾನೊಂಚೂರು ಟೇಸ್ಟ್ ನೋಡಿದೆ. ಇವತ್ತು ದೇವರಿಗೂ ಇಡೋದು ಮಾತ್ರ ನಾವು ಟೇಸ್ಟ್ ನೋಡಬಾರ್ದು. ಬೇರೆ ಎಲ್ಲ ಮನೆಯವ್ರಿಗೆಲ್ಲ ಕೊಟ್ಟಾಗ ನಾವು ಸ್ವಲ್ಪ ನೋಡಬೇಕು, ಯಾಕಂದರೆ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ. ಯಾವುದೇ ಒಂದು ಕುಕ್ಕು ಟೇಸ್ಟ್ ನೋಡಬೇಕು. ಸೊ ಆಯಿತು, ಆಲ್ರೆಡಿ ಆಯಿತು. ಆಯಿತು, ಇದೇ ಥರ ಗಟ್ಟಿಯಾಗಿರ್ಬೇಕು. ನೀರಾಗಿ ಸಾಂಬಾರು ಗ್ರೇವಿ ಆ ಥರ ಇರಬಾರ್ದು. ಅದಕ್ಕೆ ಪನ್ನೀರ್ ಕೀರ್ ಸಬ್ಜಿ ಪಲ್ಯ ಹೆಂಗೆ ಮಾಡ್ತೀವೋ ಆ ಥರ ಇದು. ಆಯಿತು, 100%. ಈಗ ಸವಿಯಲು ಸಿದ್ಧ. ಸೊ ನಾನು ಅಮೂಲಿನ ಗೋಧಿ ಹಿಟ್ಟು ಬೆಳೆಸಿ ಚಪಾತಿ ಮಾಡಿರೋದು. ಚಪಾತಿ ಹಿಟ್ಟು ಅಷ್ಟು ಸಾಫ್ಟಾಗಿರುತ್ತೆ ನೋಡಿ, ಅಮೂಲಿನ ಗೋಧಿ ಹಿಟ್ಟು ಬೆಳೆಸಿ ಮಾಡಿರೋದು. ಆ್ಯಕ್ಚುಲಾಗಿ ಸುಕ್ಕ ಚಪಾತಿ ಬಿಸಿಗೆ ನಾವು ಮೇಲೆ ಅಮೂಲಿನ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡೋಣ. ವಾವ್, ಆಗಿದೆ ನೋಡಿ, ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಆಗಿದೆ ಅಂತ ಅರ್ಥ. ಈಗ ನಾವು ಡಿಶ್ ಔಟ್ ಮಾಡೋಣ, ಚಿಕ್ಕದ್ರಲ್ಲೇ ಮಾಡೋಣ. ಅಷ್ಟೇ ಸ್ನೇಹಿತರೆ, ಇಷ್ಟೇ. ತುಂಬ ಈಸಿಯಾಗಿರೋ ಕೆಲಸ. ನೀವು ಮನೆಯಲ್ಲಿ ಏನು ತರಕಾರಿ ಇಲ್ಲ ಅಂದಾಗ ಇದನ್ನು ಮಾಡಿ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಕ್ಚುಲಾಗಿ ಬೇಸನ್ ನಿಮ್ಗೆ ಗೊತ್ತಿರುತ್ತೆ, ಬೇಸನ್ ಲಾಡು ಆಗಲಿ, ಒಂದು ಬಜ್ಜಿ ಬೋಂಡ ಆಗಲಿ, ಎಲ್ಲನೂ ಅಷ್ಟೇ ಬೇಸನ್ನಲ್ಲೇ ಮಾಡೋದು. ತುಂಬ ರುಚಿಯಾಗಿರುತ್ತೆ. ಆ್ಯಕ್ಚುಲಾಗಿ ಅದು ಗ್ಯಾಸ್ಟ್ರಿಕ್ ಆಗದೆ ಇರಲಿಂದ ನಾವು ಬೆಳ್ಳುಳ್ಳಿ ಮತ್ತೆಲ್ಲ ಇನ್ನೊಂದೆಲ್ಲ ಹಾಕಿದ್ದೀವಿ. ಅದಕ್ಕೆ ಹಸಿ ಈರುಳ್ಳಿ ಹಾಕ್ಕೊಂಡು ತಿನ್ಬೋದು. ಸವಿಯಲು ಸಿದ್ಧ ಅಷ್ಟೇ. ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇದು ಶುಂಠಿ ಸುಮ್ಮನೆ ಅಲಂಕಾರಕ್ಕೆ. ಈ ಥರನೇ ಗಟ್ಟಿ ಇರಬೇಕು ಸ್ನೇಹಿತರೆ, ಯಾಕಂದರೆ ಪಲ್ಯ ಹೇಗೆ ಗಟ್ಟಿ ಇರುತ್ತೋ ಅದೇ ಥರ. ಸೊ ಒಂಚೂರು ಕೊತ್ತಂಬರಿ ಅಲಂಕಾರಕ್ಕೆ. ಸೊ ಎಲ್ರಿಗೂ ನಮ್ಮ ಸೆಷನ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಅಮೂಲ್ ಟೀಮ್ ಅವ್ರಿಗೂ ಧನ್ಯವಾದಗಳು. ನಮಸ್ಕಾರ.